ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಝಿಕಾ ವೈರಸ್ಗೆ ಮೊದಲ ಬಲಿಯಾಗಿದೆ. ರಾಜ್ಯದಲ್ಲಾಗಿರುವಂತಹ ಮೊದಲ ಬಲಿ ಇದು ಝಿಕಾ ವೈರಸ್ಗೆ. ಗಾಂಧಿನಗರದ ನಿವಾಸಿ 74 ವರ್ಷದ ವೃದ್ಧ ಮನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಝಿಕಾಗೆ ಚಿಕಿತ್ಸೆಯನ್ನ ಪಡೆದು ಗುಣಮುಖರಾಗಿದ್ದು, ಅದಾದಂತಹ ನಂತರದಲ್ಲಿ ಮನೆಗೆ ತೆರಳಿದ ಮೇಲೆ ವೃದ್ಧ ಸಾವನ್ನಪ್ಪಿದ್ದಾರೆ. ಜ್ವರಕ್ಕೆ ಚಿಕಿತ್ಸೆ ಪಡಿತಾ ಇದ್ದಂತಹ ವೃದ್ಧನಲ್ಲಿ ಝಿಕಾ ವೈರಸ್ ಪತ್ತೆಯಾಗಿತ್ತು. ಗುಣಮುಖರಾಗಿ ಗುರುವಾರ ಡಿಸ್ಚಾರ್ಜ್ ಆಗಿದ್ರು ವೃದ್ಧ. ನಿನ್ನೆ ಮೃತಪಟ್ಟಿರುವುದಾಗಿ ಆರೋಗ್ಯ ಇಲಾಖೆ ಸದ್ಯ ಮಾಹಿತಿಯನ್ನ ನೀಡಿದೆ. ಅವರಲ್ಲಿ ಝಿಕಾ ವೈರಸ್ ಇದ್ದಿದ್ರ ಬಗ್ಗೆ ಮಾಹಿತಿಯನ್ನ ನೀಡಿದೆ. ಜ್ವರದ ಜೊತೆ ಉಸಿರಾಟದ ತೊಂದರೆ ಹಾಗೆ ಬಹು ಅಂಗಾಂಗ ವೈಫಲ್ಯ, ಈ ರೀತಿಯಾಗಿ ಹಲವು ಸಮಸ್ಯೆಗಳಿಂದ ವೃದ್ಧ ಬಳಲ್ತಾ ಇದ್ರು ಅಂತಾನು ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಶಿವಮೊಗ್ಗದಲ್ಲಿ ರಾಜ್ಯದಲ್ಲೇ ಮೊದಲ ಕೇಸ್ ಇದು. ಝಿಕಾ ವೈರಸ್ಗೆ 74 ವರ್ಷದ ವೃದ್ಧ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ, ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಝಿಕಾ ವೈರಸ್ ಹರಡ್ತಾ ಇರೋ ಬಗ್ಗೆ ವರದಿಯಾಗ್ತಾ ಇದೆ. ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ಝಿಕಾ ವೈರಸ್ ಕೇಸ್ಗಳು ದೃಢಪಟ್ಟಿದ್ವು. ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನ ಕೂಡ ಪ್ರಕಟ ಮಾಡಿತ್ತು. ಯಾವ ರೀತಿಯಾಗಿ ಈ ವೈರಸ್ನಿಂದ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಬೇಕು ಸಾಮಾನ್ಯ ಜನರು ಅನ್ನೋ ಬಗ್ಗೆ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಿತ್ತು. ಆದ್ರೆ ಇದೆಲ್ಲದರ ಬೆನ್ನಲ್ಲೇ ರಾಜ್ಯದಲ್ಲಿ ಆತಂಕಕಾರಿ ಬೆಳವಣಿಗೆ. ಒಂದ್ ಕಡೆ ಡೆಂಘಿ ಆರ್ಭಟ ಹೆಚ್ಚಾಗ್ತಾ ಇದೆ. ಡೆಂಘಿಯಿಂದಾಗಿ ಸಾವನ್ನಪ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಶಿವಮೊಗ್ಗದಲ್ಲಿ ಝಿಕಾ ವೈರಸ್ನಿಂದಾಗಿ 74 ವರ್ಷದ ವೃದ್ಧ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.